ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಈ ಹಿಂದೆ ಬಳ್ಳಾರಿ ಕರೆಯಲ್ಪಟ್ಟಿತ್ತು. ಆದರೆ ಈಗಲೂ ಕೂಡ ಗಡಿನಾಡು ಬಳ್ಳಾರಿಯಲ್ಲಿ ರಕ್ತಸಿಕ್ತ ರಾಜಕೀಯ ಮುಗಿದಿಲ್ಲ ಅನ್ನೋದಕ್ಕೆ ಹೊಸ ವರ್ಷದ ದಿನದಂದೇ ಹರಿದಂತಹ ನೆತ್ತರು ಸಾಕ್ಷಿಯಾಗಿದೆ. ಅಲ್ಲಿ ರಾಜಶೇಖರ್ನ ಹತ್ಯೆ ಮಾಡಿದ್ದು ಯಾರು ಅನ್ನುವಂಥದ್ದು ಪ್ರಮುಖ ವಿಚಾರ. ಆದರೆ ಹತ್ಯೆಗೆ ಸಂಚು ಮಾಡಿದ್ರು ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಂಥ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸಿಸಿಟಿವಿ ಸಾಕ್ಷ್ಯಗಳನ್ನು ಈಗ ಮುಂದಿಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಯನ್ನು ಬಂಧಿಸಬೇಕು, ಇಲ್ಲದೇ ಹೋದರೆ ಬಳ್ಳಾರಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಕೋಟೆ ಕಟ್ಟಿಕೊಂಡಿರುವ ರೆಡ್ಡಿಯನ್ನು ಹತ್ಯೆ ಮಾಡೋಕ್ಕಾಗತ್ತಾ, ಬರೀ ಡ್ರಾಮಾ ಮಾಡ್ತಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಈ ಗಲಭೆ ನಡೆದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರು ಗುಂಡಾಗಳು. ನಮ್ಮ ಕಾರ್ಯಕರ್ತನವರು ಚದರಿಸಿದಾರೆ ಹೊರತು ಅವ್ರ ಕಾರ್ಯಕರ್ತನ ಯಾರನ್ನೂ ಚದರಿಸಿಲ್ಲ ಪೊಲೀಸ್. ಭಾರತೀಯ ಜನತಾ ಪಕ್ಷದ ವತಿಯಿಂದ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಕಾರಣ ಆದವ್ರನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಮತ್ತೆ ಫಸ್ಟ್ ಅವರೇ ಜೈಲಿಗೆ ಹೋಗ್ತಾರೆ ಮತ್ತೆ ಪಾದಯಾತ್ರೆ ಹೆಂಗ್ ಮಾಡ್ತಾರೆ ಅವರು. ಗಣಿನಾಡು ಬಳ್ಳಾರಿಯಲ್ಲಿನ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಬ್ಯಾನರ್ ಕಿಚ್ಚು ಇನ್ನೂ ಆರಿಲ್ಲ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧವೂ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಒಂದು ಕಡೆ ತನಿಖೆ ಶೋಧ ಆಗ್ತಿರೋವಾಗಲೇ ರಾಜಕೀಯ ಜಟಾಪಟಿಯೂ ಜೋರಾಗಿದೆ. ಶಾಸಕ ಭರತ್ ರೆಡ್ಡಿ ಅರೆಸ್ಟ್ ಆಗಬೇಕು, ಕೂಡಲೇ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಭೆಗೆ ಶಾಸಕ ನಾರಾ ಭರತ್ ರೆಡ್ಡಿ, ಆಪ್ತ ಸತೀಶ್ ರೆಡ್ಡಿ ಹಾಗೂ ಆತನ ಬೆಂಬಲಿಗರೇ ನೇರ ಕಾರಣ ಅನ್ನೋದು ರಾಮುಲು ಮತ್ತು ರೆಡ್ಡಿ ಬ್ರದರ್ಸ್ ನೇರ ಆರೋಪ. ಜನಾರ್ದನ್ ರೆಡ್ಡಿಯನ್ನೇ ನೇರ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಅನ್ನೋದು ಆರೋಪ. ಗಾಂಜಾ ಪೆಡ್ಲರ್ ಸತೀಶ್ ರೆಡ್ಡಿ ಡಿವೈಎಸ್ಪಿ ಕುತಂತ್ರದಿಂದಲೇ ನನ್ನನ್ನ ಟಾರ್ಗೆಟ್ ಮಾಡಿದ್ರು, ದ್ವೇಷದಿಂದಾಗೇ ಅಮಾಯಕನೊಬ್ಬನ ಬಲಿಯಾಗಿದೆ ಅಂದ್ರು. ನಾನು ಈ ಗಲಭೆ ನಡೆದಂತ ಸಂದರ್ಭದಲ್ಲಿ ಅನೇಕ ಗುಂಡಾಗಳು ಬಂದಿದ್ರು. ಬೇರೆ ಬೇರೆ ರಾಜ್ಯದಿಂದ ಬಂದಿದ್ರು ಗುಂಡಾಗಳು. ಈ ನಗರದಲ್ಲಿದ್ದಂಥ ಅನೇಕ ಗುಂಡಾಗಳು ಕೂಡ ಬಂದು ಈ ಗಲಭೆ ಸೃಷ್ಟಿಯಾದಂಥ ಟೈಮಲ್ಲಿ ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಈ ಗಲಭೆಯಲ್ಲಿ ಕೆಲವು ಮಂದಿ ಕುಮ್ಮಕ್ಕಗಳು ಕೊಟ್ಟಿದ್ದಾರೆ. ಆ ಸಾಯ್ಲಿಕ್ಕೆ ಕಾರಣ ಆ DSP ಅವರು ಅವ್ರಿಗೆ ಕುಮ್ಮಕ್ಕ ಕೊಟ್ಟಿರೋ ಕಾರಣ, ಇಲ್ಲಿ ತನಕ ಗುಂಪು ತಂದಿರೋ ಕಾರಣ ಅವರಿಂದ ಕೂಡ ಆಗಿರ್ಬೋದು ಅನ್ನಂತ ಹೇಳೋದ್ರ ಜೊತೆಲಿ ಅವ್ರೇನನ್ನ ಮುಂಜಾಗ್ರತೆಯನ್ನು ವಹಿಸಿದ್ರೆ ಈ ಗಲಭೆ ಆಗ್ತಿದ್ದಿಲ್ಲ ಅನ್ನಂತ ಕೂಡ ನಾನು ಕೇಳಬೇಕಾಗುತ್ತೆ. ಅದು ಏನು ಅಂತಿದ್ರಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಿದ್ದೇಳಿ, ಇವತ್ತು ಅವರು ಶಾಸಕರು ಎಲ್ಲರೂ ಕೂಡ ನೋಡ್ತಿದ್ದಾರೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಕ್ ಹೊಂಟಾರ. ಶ್ರೀರಾಮುಲು ಹೀಗೆ ಹೇಳುತ್ತಲೇ ಘಟನೆ ದಿನದ ಒಂದು ವಿಡಿಯೋವನ್ನ ಜನಾರ್ದನ್ ರೆಡ್ಡಿ ರಿಲೀಸ್ ಮಾಡಿದ್ರು. ಗಲಾಟೆಗೆ ಡಿವೈಎಸ್ಪಿ ಕಾರಣ ಎಂಬ ಸಾಕ್ಷಿಗೆ ವಿಡಿಯೋ ತೋರಿಸಿದ್ರು. ಹಾಗೆ ಶಾಸಕ ನಾರಾ ಜೊತೆ ಸತೀಶ್ ರೆಡ್ಡಿ ಆತನ ಗನ್ಮ್ಯಾನ್ಗಳು ಇರುವ ವಿಡಿಯೋ ತೋರಿಸಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಭರತ್ ರೆಡ್ಡಿಗೆ ಬುದ್ಧಿ ಹೇಳಲು ಬಂದಿದ್ದ ಬಿ ನಾಗೇಂದ್ರ ಹಾಗೂ ಕಂಪ್ಲಿ ಶಾಸಕ JN ಗಣೇಶ್ ರೆಡ್ಡಿ ಬ್ರದರ್ಸ್ ವಿರುದ್ಧ ಹರಿಹಾಯ್ದಿದ್ರು. ಅದಕ್ಕೂ ಟಾಂಗ್ ಕೊಟ್ಟರು ಜನಾರ್ದನ್ ರೆಡ್ಡಿ. ಸುಮಾರು 10-20 ವರ್ಷದಿಂದ ಏನ್ ಘಟನೆಗಳು ನಡೆದಿದ್ದಾವಲ್ಲ ಅದನ್ನೆಲ್ಲ ಇವತ್ತೇನು CBI ತನಿಖೆ ಮತ್ತೊಂದು ತನಿಖೆ ಏನು ಹೇಳ್ತಾರಲ್ಲ, ಆ ತನಿಖೆ ಆಯ್ತಂದ್ರೆ ಏನ್ ಬಿಜೆಪಿ ಇವತ್ತೇನು ಶಾಸಕರು ಮತ್ತೆ ಮುಖಂಡರುಗಳು ಎಲ್ಲರಿದ್ದಾರೆ, ಅವ್ರು ಒಂದ್ ದಿನ ಕೂಡ ಬಳ್ಳಾರಿ ಅಲ್ಲಲ್ಲ, ಅವ್ರು ಎಲ್ಲಿರ್ಬೇಕು ಆ ಜಾಗದಲ್ಲಿ ಇರ್ಬೇಕಾಗ್ತಿತ್ತು. ನಿಮ್ಮ ಅದೃಷ್ಟ ಇವತ್ತೇನಂತಂದ್ರೆ ಅವ್ನು ತಪ್ಪು ಮಾಡ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಅವನ್ನ ಬೈದಿದ್ದಕ್ಕೆ ನಿಮಗೆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾರೆ. ಆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದರೆ ಮತ್ತೆ ನಾವು ಹೀರೋಗಳಾಗ್ತೀವಿ ಅಂತಂದರೆ ನೀವು ಈಗಾಗಲೇ ಜೀರೋಗಳಾಗೋಗಿದ್ದೀರಿ. 28ಕ್ಕೆ ನಿಮ್ಮೆಲ್ಲ ಕಾಲ ಮುಗಿಯುತ್ತೆ. ರಾಜಕೀಯ ಅನ್ನೋದು ಶಾಶ್ವತವಾಗಿ ನಿಮಗೆ ಯಾರೂ ಕೂಡ ಇಲ್ಲ. ರಾಜಕೀಯ ಪ್ರತಿಷ್ಠೆ ಮತ್ತೊಂದು ಪಾದಯಾತ್ರೆಗೆ ವೇದಿಕೆ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ರೆಡ್ಡಿ ಬ್ರದರ್ಸ್ ಸಜ್ಜು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೇ ಗುಡುಗಿರುವ ರೆಡ್ಡಿ ಬ್ರದರ್ಸ್ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ. ಯಾವ ಬಳ್ಳಾರಿಯನ್ನು ರಿಪಬ್ಲಿಕ್ ಬಳ್ಳಾರಿ ಎಂದು ಟೀಕಿಸಿ ಬೆಂಗಳೂರಿನಿಂದ ಬಳ್ಳಾರಿಗೆ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ದರೋ ಅದೇ ಧಾಟಿಯಲ್ಲೇ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ ಎಂದು ಎಚ್ಚರಿಕೆ ಸಂದೇಶ ರವಾನಿಸಿದ್ರು.
ಶಾಸಕ ಡಿವೈಎಸ್ಪಿ ವಿರುದ್ಧ ಕ್ರಮ ಆಗದಿದ್ರೆ ಪಾದಯಾತ್ರೆ ನಿಶ್ಚಿತ ಅಂತಾರೆ. ಅದಕ್ಕೆ ಟಾಂಗ್ ಕೊಟ್ಟಿರುವ ಭರತ್ ರೆಡ್ಡಿ ಇದೇ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾರೆ, ಇನ್ನೆಲ್ಲಿ ಪಾದಯಾತ್ರೆ ಮಾಡ್ತಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಅವರು ಅರೆಸ್ಟ್ ಮಾಡೋಂಥ ವಿಚಾರದಲ್ಲಿ ನೀವು ಎಲ್ಲೊಂದು ಕಡೆ ಮೀನಾವೇಶ ಮಾಡ್ತಾ ಇದ್ರಿ. ಹಂಗಾಗಿ ನೀವು ಅಕಸ್ಮಿತವಾಗಿ ಇದೇನನ್ನ ನೀವು ಆದಷ್ಟು ಬೇಗನೆ ಕ್ರಮವನ್ನು ತಗೊಂಡ್ರಿಲ್ಲ, ಅವ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಿಗಿನ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡೋಂಥ ಕೆಲಸ ನಾನು ಮಾಡಬೇಕಾಗುತ್ತೆ. ಶ್ರೀರಾಮುಲು ಅವರು ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಈಗ ಮತ್ತು ಈ ಘಟನೆಗೆ ಕಾರಣ ಆದವ್ರನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಮತ್ತು ಫಸ್ಟ್ ಅವರೇ ಜೈಲಿಗೆ ಹೋಗ್ತಾರೆ ಮತ್ತು ಪಾದಯಾತ್ರೆ ಹೆಂಗೆ ಮಾಡ್ತಾರೆ ಅವರು? ಈ ಮಧ್ಯೆ ಮಾಜಿ ಸಚಿವ ಗಾಲಿ ಸೋಮಶೇಖರ್ ರೆಡ್ಡಿ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಗಾಲಿ ಜನಾರ್ದನ್ ರೆಡ್ಡಿ ಮನೆ ವಿಚಾರಕ್ಕೆ ಬಂದ್ರೆ ಜನರೇ ಬುದ್ಧಿ ಕಲಿಸ್ತಾರೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆಗೆ ನಾಳೆಯೇ ರೆಡಿ ಬನ್ನಿ ಅಂತ ಸವಾಲು ಹಾಕಿದ್ದಾರೆ. ಒಂದು ವಿಷಯದಲ್ಲಿ ಕೂಡ ಹಿಂಗ ಅಭಿವೃದ್ಧಿ ಹಂಗ ಬರ್ರಿ ಚರ್ಚೆಗೆ ಅಂತಂದ್ರೆ ಬಾ ಚರ್ಚೆಗೆ ನಾನು ರೆಡಿ, ನಾಳೆನೇ ಚರ್ಚೆ ಇಡ್ತೇವೆ ಬಾ, ನಾನು ರೆಡಿ. ನನ್ನ ಅವಧಿಯಲ್ಲಿ ಏನೇನು ಫಂಡ್ಸ್ ತಂದಿದ್ದೀವಿ, ನನ್ನ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿದಾಗ ಏನು ಫಂಡ್ಸ್ ತಂದೀವಿ, ವರ್ಷಕ್ಕೆ 100 ಕೋಟಿ ಕಾರ್ಪೊರೇಷನ್ಗೆ ನಾವು ಕೊಟ್ಟಿದ್ದು. ನೀನೇನು ತಂದ್ಯಪ್ಪ ಪ್ರತಾಪ್ ರೆಡ್ಡಿ? ನಮ್ಮ ಮನೆ ಹೆಸರು ತಗೊಂಡು ಗಾಳಿ ಅಂತೇಳಿ, ಗಾಳಿ ಇಲ್ದಂಗೆ ನೀನು ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ಕಲ್ಲುಗಳು ಏನು ಇಟ್ಕೊಳ್ಳೋದಕ್ಕೆ ನಮ್ಗೆ ಇದಿಲ್ಲ, ನಮ್ಮಂಥ ಮನಸ್ಥಿತಿ ಇಲ್ಲೇ ಇಲ್ಲ ನಮ್ಮದು. ನಾವು ಯಾವತ್ತೂ ಕೂಡ ನಮ್ಮ ಮನೆಯವರೆಗೆ ಬಂದರೆ ನಾವು ಡಿಫೆನ್ಸ್ ಮಾಡ್ಕೊಂಡಿವಿ ಅಷ್ಟೇ, ನಮ್ಮನ್ನ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ ರೆಡ್ಡಿ ಬ್ರದರ್ಸ್ ವಿರುದ್ಧ ಹರಿಹಾಯ್ದ್ರು. ರೆಡ್ಡಿ ಬ್ರದರ್ಸ್ ಡ್ರಾಮಾ ಮಾಸ್ಟರ್ಗಳು, ಬಳ್ಳಾರಿಯಲ್ಲಿ ಶಾಂತಿ ನೆಲೆಸೋದೇ ಸರ್ಕಾರಕ್ಕೆ ಆದ್ಯತೆ ಎಂದ್ರು. ಯಾಕೆ ಅವ್ರ ಮನೆ ಮುಂದೆ ಏನಾಗಿರಬಾರ್ದಾ? ವಾಲ್ಮೀಕಿ ಪೋಸ್ಟ್ರು, ಸರ್ಕಾರದ ಪೋಸ್ಟ್ರು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೇ ತಪ್ಪೇನಿದೆ? ಅವ್ರ ಮನೆಗೆ ಹೋಗೋರೆಲ್ಲ ಆಯ್ತಾರ. ನಾನು SP ಮಾತಾಡಿದ್ದೀನಿ ಅದೇ ಟೈಮಲ್ಲಿ, ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನು SP ಮಾತಾಡಿದ್ದೀನಿ. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ, ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಅವೆಲ್ಲ ಡ್ರಾಮಾ ಮಾಸ್ಟ್ರು, ಫಿಲಂ ಪ್ರೊಡ್ಯೂಸರ್, ಅವರು ಪ್ರೊಡ್ಯೂಸರ್ ಇದಾರಲ್ಲ, ಅದು ಡ್ರಾಮಾ ಮಾಸ್ಟ್ರು. ಅವು ಯಾರು ಕಿಲ್ ಮಾಡ್ತಾರೆ? ಕೋಟೆ ಮಡಿಕೊಂಡು 100 ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ, ಯಾರು ಕಿಲ್ ಮಾಡ್ತಾರೆ? ಬಳ್ಳಾರಿ SP ಪವನ್ ನೆಜ್ಜೂರು ಆತ್ಮಹತ್ಯೆ ಯತ್ನ ವದಂತಿ, ಬರೀ ಡಿಪ್ರೆಷನ್ ಅಷ್ಟೇ ಎಂದ ಹೋಮ್ ಮಿನಿಸ್ಟರ್. ಈ ಮಧ್ಯೆ ಬಳ್ಳಾರಿ ಗಲಾಟೆ ಸಂಬಂಧ SP ಪವನ್ ನೆಜ್ಜೂರು ಅಮಾನತು ಆದ ಕೂಡಲೇ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರುವಾಗ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ವದಂತಿ ಹರಡಿತ್ತು. ಈ ಬಗ್ಗೆ ಸ್ಪಷ್ಟತೆ ಕೊಟ್ಟ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಬರೀ ಡಿಪ್ರೆಷನ್ಗೆ ಹೋಗಿದ್ರು ಅಷ್ಟೇ ಎಂದ್ರು. ಆದರೆ ಮತ್ತೋರ್ವ ಪ್ರಾಮಾಣಿಕ ಅಧಿಕಾರಿಯ ಆತ್ಮಹತ್ಯೆ ಸರಣಿ ಎಂದು ಪ್ರತಿಪಕ್ಷ ಬಿಜೆಪಿ ಆರೋಪಿಸಿದೆ. ಈಸ್ ಆಲ್ ರೈಟ್, ದೇರ್ ಇಸ್ ನಥಿಂಗ್ ಇದು ಅಂತ ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ಥರ ಆಯಿತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದ್ರಪ್ಪ. ನನಗೆ ಎಷ್ಟೇ ಗೊತ್ತು, ಈಸ್ ಆಲ್ ರೈಟ್, ಈಸ್ ನಾರ್ಮಲ್ ಆಗಿದ್ದಾರೆ. ಅವರು ಬೆಂಗಳೂರು ಕಡೆ ಹೋಗಬೇಕು ಅಂತ ಅವರ ಸ್ನೇಹಿತರಿಗೆಲ್ಲ ಹೇಳಿ ಆ SP ಜೊತೆ ನಾನು ಮಾತಾಡಿದ್ದೀನಿ. ನನಗೂ ನೋವಾಗ್ತಾ ಇದೆ. ಅವ್ರ ಆತ್ಮಹತ್ಯೆಗೆ ಆಗಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ನನಗೂ ನೋವಾಗ್ತಾ ಇದೆ ಮನಸ್ಸಿಗೆ. ಸತ್ಯಕ್ಕೆ ಹೇಳಿದ್ಕೋಸ್ಕರ ಇವತ್ತು ಆತ್ಮಹತ್ಯೆ ಭಾಗ್ಯ. ಅಲ್ಲಿ ಗಲಾಟೆ ನಡೆದಿದ್ ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ ನಿಜ. ಅವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ತಬೇಕಲ್ಲ. ಈಗ ಹೆಂಗೆ ನೀವು ನನಗೆ ಕೇಳ್ತಾ ಇದ್ದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ? ಇದೆ, ಅದಕ್ಕೆ ತಾನೇ ನಾವು ಆಕ್ಷನ್ ತಗೊಂಡಿರೋದು. ಅದನ್ನು ತಗೋಬೇಡಿ ಅಂದ್ರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಫೈರಿಂಗ್ ಬಗ್ಗೆ ಕಾಂಗ್ರೆಸ್ ಸತ್ಯಶೋಧನೆಗಿಳಿದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿ ಮೃತ ರಾಜಶೇಖರ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. HM ರೇವಣ್ಣ ನೇತೃತ್ವದ ಟೀಮ್ನಿಂದಲೂ ಕಾರಣಗಳ ಹುಡುಕಾಟ ನಡೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.